ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ಚೈತ್ರ ಕನ್ನಡ ವ್ಲಾಗ್ಸಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಮನೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ, ನಾವಿವಾಗ ಇದ್ದಿದ್ದ ಮನೆ ಲೀಸ್ಗೆ 3 ಇಯರ್ಸ್ ಇದ್ವಿ. ಅದು ಟೈಮ್ ಮುಗೀತು. ಸೊ ಈಗ ಮನೆ ಚೇಂಜ್ ಮಾಡಬೇಕು. ನೆಕ್ಸ್ಟ್ ನಾವು ರೆಂಟ್ ನೋಡೋಣ. ಸ್ವಲ್ಪ 1 BHK ನೋಡೋಣ. ಯಾಕೆ ಅಂತ ಅಂದರೆ, ಪಾಪು ಇದ್ದಾನೆ, ಅವನ್ನ ಇಟ್ಕೊಂಡು ತುಂಬ ದೊಡ್ಡ ಮನೆ ಮಾಡಿದ್ರೆ ಎಲ್ಲ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇನ್ನು ಮುಂದೆ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಮನೆಗಳು ಹುಡುಕ್ತಿದ್ವಿ. ಬ್ರೋಕರು ತುಂಬ ಮನೆಗಳು ತೋರಿಸಿದ್ರು. ಅದರಲ್ಲಿ ಒಂದು ಮನೆ ಇಷ್ಟ ಆಗಿದೆ, ಓಕೆ ಅಂತ ಅಂದ್ಬಿಟ್ಟು ಇವತ್ತು ಅದನ್ನು ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿದೆ. ಇವಾಗೆಲ್ಲ ಅಂತೂ ತುಂಬಾ ರೆಂಟ್ ತುಂಬಾ ಜಾಸ್ತಿ ಮಾಡಿದ್ದಾರೆ. 1 BHK ಸ್ವಲ್ಪ ಚಿಕ್ಕ ಮನೆ ಇದ್ರೂ 10, 12, 15 ಆ ಥರ ಹೇಳ್ತಿದ್ದಾರೆ. ಪ್ಲಸ್ ಮೇಂಟೆನೆನ್ಸ್ ಕೂಡ ಆ ಥರ. ನಮಗಂತೂ ತುಂಬ ನೋಡಿದ್ವಿ. ಸರಿ ಅಂದ್ಬಿಟ್ಟು ಒಂದು ಓಕೆ ಮಾಡಿದ್ವಿ. ಅದಾದಮೇಲೆ ಈವ್ನಿಂಗ್ ನಮ್ಮ ಮನೆಗೆ ನಮ್ಮ ಚಿಕ್ಕಪ್ಪ ಮತ್ತು ಹಾಗೆ ಖುಷ್ಬು ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಹಾಗೆ ಮಾಲ್ಗೆ ಹೋಗಿ ನಮ್ಮ ಮನೆ ಹತ್ರ ಕೋಣನಕುಂಟೆ ಹತ್ರ ಇರೋ 4M ಮಾಲ್ ತುಂಬ ಹತ್ರ ಇದೆ. ಅಲ್ಲಿ ಕಾಟೇರ ಮೂವಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ನಮಗೂ ದರ್ಶನ್ ಫಿಲಮ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ರಿವ್ಯೂನೂ ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದರು. ಕಾಟೇರ ಮೂವಿ ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ ರೈತರಿಗೋಸ್ಕರ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ದರ್ಶನ್ ಸರ್ ಮೂವಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ನಮ್ಮ ಪಾಪುನೂ ಬಂದಿದ್ದ. ಏನಾರು ಗಲಾಟೆ ಮಾಡಿದ್ರೆ ಅರ್ಧಕ್ಕೆ ಎದ್ದು ಬರಬೇಕಾಗತ್ತೆ ಅಂತ ಅಂದ್ಕೊಂಡಿದ್ವಿ. ಸೀರಿಯಸ್ಲಿ ಅವನು ಒಂಚೂರು ಗಲಾಟೆ ಮಾಡಲಿಲ್ಲ, ಆರಾಮಾಗಿ ನಿದ್ದೆ ಮಾಡ್ತಿದ್ದ. ತುಂಬ ಚೆನ್ನಾಗಿ ಅವನು ಎಂಜಾಯ್ ಮಾಡ್ಕೊಂಡಿದ್ದ ನಮ್ಮ ಜೊತೆ ಅಂತ ಹೇಳ್ಬೋದು. ಫಿಲಮ್ ಏನು ಅವ್ನಿಗೆ ಅರ್ಥ ಆಗೋಲ್ಲ, ಬಟ್ ನಮ್ಮ ಜೊತೆ ಆರಾಮಾಗಿದ್ದ, ನಿದ್ದೆ ಮಾಡ್ತಿದ್ದ. ಎಲ್ಲಿ ನಾವು ಫಿಲಮ್ ಅರ್ಧಕ್ಕೆ ಬಂದುಬಿಡ್ತೀವಿ ಅಂತಲೇ ಅಂದ್ಕೊಂಡಿದ್ವಿ. ಚೆನ್ನಾಗಿತ್ತು ಮಾತ್ರ ಫಿಲಮೂ ತುಂಬಾ ಚೆನ್ನಾಗಿದೆ. ಯಾರಾದರೂ ಹೋಗಿಲ್ಲ ಅಂದರೆ ದರ್ಶನ್ ಸರ್ ಮೂವಿ ಕಾಟೇರಕ್ಕೆ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ. ನಮ್ಮ ಚಿಕ್ಕಪ್ಪ ಅಂತೂ ಫುಲ್ಲು ಫೋಟೋಸ್ ತೆಗೆದುಕೊಳ್ತಾ ಇದ್ರು. ಅಲ್ಲಿ ಹೊಸ ಮಾಲ್ ಅಲ್ವಾ, ತುಂಬ ಚೆನ್ನಾಗಾಗಿತ್ತು. ನನಗೂ ಫೋಟೋ ಕ್ರೇಜ್ ಇದೆ, ನಮ್ಮ ಚಿಕ್ಕಪ್ಪಂಗೂ ಅಷ್ಟೇ. ನಮ್ಮ ಮನೇಲೆಲ್ಲ ಸ್ವಲ್ಪ ಫೋಟೋಸ್ ಅಂದರೆ ಇಷ್ಟಪಡ್ತಾರೆ. ತುಂಬಾ ಚೆನ್ನಾಗಿತ್ತು. ಈಗಂತೂ ಬೆಂಗಳೂರಲ್ಲಿ ಮನೆ ಸಿಗೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಅದಂತಲೇ ಹೇಳ್ಬೋದು. ಈ ವ್ಲಾಗ್ ಪುಟ್ಟ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ನಾವು ಮನೆ ಖಾಲಿ ಮಾಡೋ ವ್ಲಾಗು, ಮತ್ತು ಈಗ ಒಂದು ಮನೆ ನೋಡಿದ್ದೀವಿ, ಅದು ಫೈನಲೈಸ್ ಆಗಿದೆ. ಸೊ ನೆಕ್ಸ್ಟ್ ಒಂದು ಖಾಲಿ ಮಾಡಬೇಕು, ಆ ಮನೆಗೆ ಹೋಗಬೇಕು, ಅದು ವ್ಲಾಗ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರಿ, ನನ್ನ ವ್ಲಾಗಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಹಂಗೆ ತಲೆ ಮಗ್ನೆ ಖುಷ್ ಖುಷ್